ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಕಡಲೆಬೇಳೆಯಿಂದ ಮಸಾಲೆ ವಡೆ. ಸೊ ಇದು ಪಾಯಸದ ಜೊತೆಗೆ ಸೂಪರ್ ಆದಂಥ ಕಾಂಬಿನೇಷನ್ನು. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ, ಇಲ್ಲಿ ನಾನು 1 ಗ್ಲಾಸಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಅದನ್ನು ನೀರು ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆದ್ರೆ ಸಾಕಿದು. ತುಂಬ ಹೊತ್ತು ನೆನೆಸ್ಬಾರ್ದು. ತುಂಬ ಹೊತ್ತು ನೆನೆಸಿದ್ರೆ ಒಂಥರ ಹಿಟ್ಟೇನಾಗುತ್ತೆ, ತುಂಬ ತೆಳುವಾದಂಗೆ ಆಗುತ್ತೆ. ಸೊ ಇದನ್ನು ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡ್ರೆ ನಾವು ಸಾಕಿದು. ನಾವು ನೆನೆ ಹಾಕಿ ಒಂದು ಹಾಫ್ ಆನ್ ಅವರ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಇಷ್ಟು ನೆನೆದ್ರೆ ಸಾಕು. ಇದು ರುಬ್ಕೊಂಡಾಗ ತರ್ತರಿಯಾಗಿ ಬರುತ್ತೆ. ಸೊ ವಡೆ ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ. ಇವಾಗ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 2-3 ಕಡ್ಡಿ ಪುದೀನ, ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಪೀಸು ಶುಂಠಿ, ಹಾಗೆ 1-2 ಪೀಸ್ ಚಕ್ಕೆ, 1-2-3 ಲವಂಗ, ಹಾಗೆ ಒಂದು 5-6 ಹಸಿಮೆಣ್ಸಿನ್ಕಾಯಿ. ಇದು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಥರ ರುಬ್ಕೋಬೇಕು. ಇವಾಗ ನಾವು ಸ್ವಲ್ಪ ಕಡಲೆಬೇಳೆನ ಹಾಕ್ಕೋಬೇಕು. ಇದನ್ನು ತುಂಬ ಸಣ್ಣಕ್ಕೆ ರುಬ್ಕೋಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು. ಆವಾಗಲೇ ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು. ನೋಡಿ, ಬೇಳೆ ಥರ ಕಾಣಿಸ್ತಿದೆಯಲ್ವಾ, ಈ ರೀತಿ ರುಬ್ಕೋಬೇಕು. ಕಡಲೆಬೇಳೆನೂ ನಾವು ಇದೇ ರೀತಿ ರುಬ್ಕೊಂಡ್ರೆ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನಾನು 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಈಗ ಎಲ್ಲನೂ ನಾವು ಕಡಲೆಬೇಳೆ ರುಬ್ಕೊಂಡಿರೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ವಡೆಗೆ ಮೇನ್ ಇಂಪಾರ್ಟೆಂಟು ಸಬ್ಬಕ್ಕಿ ಸೊಪ್ಪು. ಸೊ ಇದು ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಸೊ ಇವಾಗ ನಾವು 1 ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳೋಣ. ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದಾಗಿದೆ. ಇವಾಗ ವಡೆ ಬೇಯಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯ್ದಿದೆ, ವಡೆ ಬಿಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ವೀಳ್ಯದೆಲೆನ ನೀರು ಮಾಡಿಕೊಂಡು ಅದ್ರ ಮೇಲೆ ವಡೆ ತೊಟ್ಟಿ ನಾವು ಎಣ್ಣೆ ಬಿಡ್ಕೊತಾ ಇದ್ದೀನಿ. ಸೊ ಕೈಯಲ್ಲೇ ತೊಟ್ಟಿದ್ರೆ ಏನಾಗುತ್ತೆ ಅಂದರೆ ಕೈಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ನಾನಿಲ್ಲಿ ವೀಳ್ಯದೆಲೆ ಮೇಲೆ ತೊಟ್ಕೊಂಡು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ವಡೆ ಹಾಕಿದ ಮೇಲೆ ಬೇಗ ಅದನ್ನು ತಿರುಗಿಸ್ಬಾರ್ದು. ಯಾಕೆಂದರೆ ಇಲ್ಲಿ ಕಡಲೆಬೇಳೆನ ನಾವು ತರ್ತರಿಯಾಗಿ ನಾವು ರುಬ್ಕೊಂಡು ನಾವು ವಡೆ ಬಿಟ್ಟಿರೋದ್ರಿಂದ ಬೇಗ ಅದು ಬಿಟ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಅದು ನೋಡಿಕೊಂಡು ತಿರುಗಿಸ್ಕೊಳ್ಳಿ. ನೋಡಿ, ವಡೆ ಕಲರ್ ಚೇಂಜ್ ಆಗಿದೆ. 2 ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಂಡು ಕಲರ್ ಚೇಂಜ್ ಆಗಿದೆ. ರೆಡಿಯಾಗಿದೆ ಕಡಲೆಬೇಳೆ ಮಸಾಲೆ ವಡೆ.
ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ. ಹಾಗೆ ಇದೇ ರೀತಿ ನೀವು ಸಹ ಕಡಲೆಬೇಳೆಯಿಂದ ಮಸಾಲೆ ವಡೆನ ಮಾಡಿ ಅದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ. ಸೂಪರ್ ಆಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ.